ನಮಸ್ಕಾರ ಸ್ನೇಹಿತರೆ 28/2/2026 ಶನಿವಾರ ಹಿಂದಿನ ಶನಿವಾರ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿಗೆ ಟೆಂಡರ್ ನಡೆದಿದೆ. ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಗೆ ಸರಿಸುಮಾರು 18,000ದಿಂದ 20,000 ಚೀಲ ಹೊಸ ಮೆಣಸಿನಕಾಯಿ, ಇನ್ನು ಉಳಿದಂತೆ 4ರಿಂದ 5,000 ಚೀಲ ಏಸಿಕಾಯಿ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ. ಸ್ನೇಹಿತರೆ, ಬ್ಯಾಡಗಿ ಮಾರುಕಟ್ಟೆ ತರಾನೇ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕೂಡ ಎಲ್ಲ ವಿಧದ ಅಂದರೆ ದಪ್ಪ ಮೆಣಸಿನಕಾಯಿ ಹಾಗೆ ಸೀಡ್ ಮೆಣಸಿನಕಾಯಿ ಬೆಲೆಗಳು ನಾರ್ಮಲ್ ಸ್ಥಿತಿಗೆ ಬಂದುಬಿಟ್ಟಿದ್ದಾವೆ. ಅಂದರೆ ಎಲ್ಲ ರೀತಿಯ ಮೆಣಸಿನಕಾಯಿ ಬೆಲೆಗಳು ಸ್ಟಡಿಯಾಗಿ ನಡೀತಾ ಇದ್ದಾವೆ ಅಂತಲೇ ಹೇಳಬೇಕು. ಹಾಗಾದರೆ ಸ್ನೇಹಿತರೆ, ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಆದರೆ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿಷಯಕ್ಕೆ ಬರೋದಾದರೆ, ಕಡ್ಡಿ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 42,000ದಿಂದ 54,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡ್ಗಿ ಬೆಸ್ಟ್ ಕ್ವಾಲಿಟಿ 32,000ದಿಂದ 35,000ವರೆಗೆ ರೇಟ್ ನಡೆದರೆ, ಕಡ್ಡಿ ಬ್ಯಾಡ್ಗಿ ಮೀಡಿಯಂ ಕ್ವಾಲಿಟಿ 20,000ದಿಂದ 26,000ವರೆಗೆ ರೇಟ್ ನಡೆದರೆ, ಕಡ್ಡಿ ಬ್ಯಾಡ್ಗಿ ಲೋ ಕ್ವಾಲಿಟಿ ಕಾಯಿ 10,000ದಿಂದ 16,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 32,000ವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 45,000ದಿಂದ 57,000ವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡ್ಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 38,000ವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡ್ಗಿ ಮೀಡಿಯಂ ಕ್ವಾಲಿಟಿ ಕಾಯಿ 18,000ದಿಂದ 25,000ವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡ್ಗಿ ಲೋ ಕ್ವಾಲಿಟಿ 10,000ದಿಂದ 15,000ವರೆಗೆ ರೇಟ್ ನಡೆದರೆ, ಡಬ್ಬಿ ಬ್ಯಾಡ್ಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 20,000ದಿಂದ 36,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 28,000ದಿಂದ 34,000ವರೆಗೆ ರೇಟ್ ನಡೆದರೆ, ಕೆಲವು ಕಡೆ ಮಾತ್ರ 35,000ವರೆಗೆ ಕೆಲವು ಲಾಟ್ಗಳಿಗೆ ರೇಟ್ ನಡೆದಿದೆ, ಅದು ಹೈಯೆಸ್ಟ್ ರೇಟು. ಇನ್ನು ಸಿಂಜೆಂಟಾ 2043 ಬೆಸ್ಟ್ ಕ್ವಾಲಿಟಿ 23,000ದಿಂದ 26,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಮೀಡಿಯಂ ಕ್ವಾಲಿಟಿ ಕಾಯಿ 10,000ದಿಂದ 18,000ವರೆಗೆ ರೇಟ್ ನಡೆದಿದೆ. ಇನ್ನು 2043 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 25,000ವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 30,000ದಿಂದ 36,000ವರೆಗೆ ರೇಟ್ ನಡೆದಿದೆ. ಆದರೆ ಕೆಲವು ಕಡೆ ಮಾತ್ರ 38,000ವರೆಗೆ ಹೈಯೆಸ್ಟ್ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಬೆಸ್ಟ್ ಕ್ವಾಲಿಟಿ 22,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 12,000ದಿಂದ 20,000ವರೆಗೆ ರೇಟ್ ನಡೆದರೆ, ಸರ್ಪನ್ 102 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 28,30,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸ್ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 20,000ವರೆಗೆ ರೇಟ್ ನಡೆದಿದೆ. ಆದರೆ ಹೆಚ್ಚಿನದಾಗಿ 15,000ದಿಂದ 18,000ವರೆಗೆ ಹೆಚ್ಚಿನದಾಗಿ ರೇಟ್ ನಡೆದಿರೋದು. ಈ 20,000 ಅನ್ನೋದು ಕೆಲವು ಕಡೆ ಮಾತ್ರ ರೇಟ್ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ 14,000ದಿಂದ 15,000ವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 11,000ದಿಂದ 13,000ವರೆಗೆ ರೇಟ್ ನಡೆದರೆ, ಮಚ್ಚೆಕಾಯಿ 8,000ದಿಂದ 11,000ವರೆಗೆ ರೇಟ್ ನಡೆದಿದೆ. 5531 ಬೆಳಗಾಯಿ 4,000ದಿಂದ 5,000 6,000ವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು 5531 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 10,000ದಿಂದ 13,500ವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಮೆಣಸಿನಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 18,500ವರೆಗೆ ರೇಟ್ ನಡೆದಿದೆ. ತೇಜ ಬೆಸ್ಟ್ ವೆರೈಟಿ 11,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ 8,000ದಿಂದ 12,000ವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 14,000ದಿಂದ 18,000ವರೆಗೆ ರೇಟ್ ನಡೆದರೆ, ಗುಂಟೂರು ಬೆಸ್ಟ್ ಕ್ವಾಲಿಟಿ 14,000ದಿಂದ 15,000ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ 8,000ದಿಂದ 10,000ವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 18,500ವರೆಗೆ ರೇಟ್ ನಡೆದರೆ, ಎಲ್ಲೋ ಒಂದು ಕಡೆ ಹೈಯೆಸ್ಟ್ ರೇಟು 19,000ವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು ಸೂಪರ್ 10 ಬೆಸ್ಟ್ ಕ್ವಾಲಿಟಿ 12,000ದಿಂದ 15,000ವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ 6,000ದಿಂದ 11,500ವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 17,000ವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ 13,000ದಿಂದ 14,500ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ 6,000ದಿಂದ 12,000ವರೆಗೆ ರೇಟ್ ನಡೆದಿದೆ.
ಇನ್ನು ಎಲ್ಲ ಬ್ಯಾಡಗಿ ವೆರೈಟಿ ಮಚ್ಚಕಾಯಿ 10,000ದಿಂದ 16,000ದವರೆಗೆ ರೇಟ್ ನಡೆದರೆ ಬಿಳೆಗಾಯಿ 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚಕಾಯಿ 6,000ದಿಂದ 10,000ದವರೆಗೆ ರೇಟ್ ನಡೆದರೆ ಬಿಳೆಗಾಯಿ 4,000ದಿಂದ 6,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂದು ಶನಿವಾರ, ಇಂದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.